ಆಗಸ್ಟ್ 1ರಿಂದ UPIನಲ್ಲಿ ಭಾಳಷ್ಟು ಚೇಂಜಸ್ ಆಗಕತ್ತಾವ, ಹೊಸ ರೂಲ್ಸ್ ಬರಾಕತ್ತಾವ ಅಂತ ನೀವು ಈಗಾಗಲೇ ವಿಡಿಯೋ ನೋಡಿರ್ತೀರಿ, ನ್ಯೂಸ್ ನೋಡಿರ್ತೀರಿ, ಸುದ್ದಿ ಕೇಳಿರ್ತೀರಿ. ನಿಮ್ಗೆ ವಾಟ್ಸಪ್ಗೆ ಮೆಸೇಜ್ ಅವು ಎಲ್ಲ ಈಗಾಗಲೇ ಬಂದುಬಿಟ್ಟಿರ್ತಾವೆ. ಆಗಸ್ಟ್ 1ರಿಂದ ಆ್ಯಕ್ಚುಲಿ ಏನೇನು ಚೇಂಜ್ ಆಗ್ಯದ, ಯಾರಿಗೆ ಇದರಿಂದ ಲಾಭ ಆಕ್ಕೈತಿ, ತೊಂದರೆ ಆಕ್ಕೈತಿ, ನಷ್ಟ ಆಕ್ಕೈತಿ, ಮತ್ತು ಆ್ಯಕ್ಚುಲಿ ಏನೇನು ಚೇಂಜಸ್ ಆಗ್ಯಾವ ಅದೆಲ್ಲ ಏನೈತಿಲ್ಲ ವಿಡಿಯೋದಾಗ ನಾನು ನಿಮ್ಮ ಮುಂದೆ ಇಡ್ತೀನಿ. ಬ್ಯಾಲೆನ್ಸ್ ಚೆಕ್ ಮಾಡೋದು ಸಂಬಂಧ ಏನು ಚೇಂಜ್ ಆಗ್ಯಾವ, ಹೊಸ ರೂಲ್ಸ್ ಬಂದಾವ. ಆಮ್ಯಾಗ ಮೊಬೈಲ್ ನಂಬರ್ ಲಿಂಕ್ ಐತಿಲ್ಲೋ ಅದು ಚೆಕ್ ಮಾಡೋ ಸಂಬಂಧ ಏನು ಅಪ್ಡೇಟ್ ಅದ, ಟ್ರಾನ್ಸಾಕ್ಷನ್ ಸಂಬಂಧ ಏನು ಲಿಮಿಟ್ ಅದ, ಅದ್ರ ಸಂಬಂಧ ಏನು ಹೊಸ ರೂಲ್ಸ್ ಅದಾವ, ಇನ್ನು ಆಟೋ ಪೇ ಇರ್ತೈತಿಲ್ಲ ಅದ್ರ ರಿಲೇಟೆಡ್ ಏನು ನ್ಯೂಸ್ ಅದ, ಅದು ಬಿಟ್ಟು ನೀವು ಹಿಸ್ಟ್ರಿ ಚೆಕ್ ಮಾಡ್ತಿರಲ್ಲ ಟ್ರಾನ್ಸಾಕ್ಷನ್ದು ಅದು ಆಯಿತು. ಇನ್ನು ನಿಮ್ಮ ಟ್ರಾನ್ಸಾಕ್ಷನ್ ಫೇಲ್ ಆಯ್ತು ಅಂದ್ರೆ ಆವಾಗ ನೀವು ಏನು ಮಾಡ್ತೀರಿ, ಮತ್ತೆ ಟ್ರೈ ಮಾಡ್ತಿರಲ್ಲ, ಅವು ಎಲ್ಲದಕ್ಕೂ ರಿಲೇಟೆಡ್ ಹೊಸ ರೂಲ್ಸ್ನಲ್ಲಿ ಅಪ್ಡೇಟ್ಸ್ ಅದಾವೆ. ಅವು ಪೂರ ಏನೈತಲ್ಲ ಒಂದೊಂದು ನಾವು ನೋಡೋಣ. ಈಗ ಬ್ಯಾಲೆನ್ಸ್ ಚೆಕ್ ಮಾಡೋ ಸಂಬಂಧ ಒಂದು ಹೊಸ ರೂಲ್ಸ್ ಏನಪ್ಪ ಅಂದ್ರೆ, ನೀವು ಮೊದಲು ಒಂದು ದಿನಕ್ಕೆ 100 ಸಲ 200 ಸಲ ನಿಮ್ಗೆ ಎಷ್ಟು ಸಲ ಬೇಕೋ ಅಷ್ಟು ಸಲ ನೀವು ಬ್ಯಾಲೆನ್ಸ್ ಚೆಕ್ ಮಾಡ್ಬೋದಿತ್ತು. ಅದಕ್ಕೇನು ಲಿಮಿಟ್ ಇದ್ದಿದ್ದಿಲ್ಲ. ಈಗ ಹೊಸ ರೂಲ್ಸ್ ಪ್ರಕಾರ ನೀವು ಒಂದು ದಿನಕ್ಕೆ 50 ಸಲ ಮಾತ್ರ ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು. ನಿಮ್ಮ ಅಕೌಂಟ್ ಒಳಗೆ ಎಷ್ಟು ಬ್ಯಾಲೆನ್ಸ್ ಐತಂತ ಅದು ಲಿಮಿಟ್ ಇಟ್ಟಿದ್ದಾರೆ. 50 ಸಲ ಮಾತ್ರ ನೀವು ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೋದು. ಇನ್ನೊಂದು ಹೊಸ ರೂಲ್ಸ್ ಏನಪ್ಪ ಅಂದ್ರೆ, ನಿಮ್ಮ ಬ್ಯಾಂಕಿಗೆ ನೀವು ಫೋನ್ಪೇಗಾಗಿತ್ತು, ನಿಮ್ಮ ಗೂಗಲ್ ಪೇ, ಅದು ಭಾರತ್ ಪೇ, ಪೇಟಿಎಮ್, ಪೇಪಾಲ್ ಅವು ಏನೇನು ಇರ್ತಾವಲ್ಲ ಅವುಳಗೆ ನಿಮ್ಮ ಮೊಬೈಲ್ ನಂಬರ್ ಇದ್ದಿದ್ದು ಮೊಬೈಲ್ ನಂಬರ್ ಆ್ಯಕ್ಟಿವೇಟ್ ಇರಬೇಕು, ಅದು ಚಾಲೂ ಇರಬೇಕು. ಕೆಲವೊಂದು ಸಲ ಏನಾಕೈತಿ, ಮೊಬೈಲ್ ನೀವು ಫೋನ್ಪೇ, ಗೂಗಲ್ ಪೇ ಅವೆಲ್ಲ UPI ಟ್ರಾನ್ಸಾಕ್ಷನ್ ಆ್ಯಪ್ಸ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಿ, ಕಾನ್ಫಿಗರ್ನು ಮಾಡ್ಕೊತೀರಿ. ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಎಲ್ಲ ಬಂದಿರ್ತಾವೆ, ಮಾಡಿ ಇಟ್ಕೊಂಡಿರ್ತೀರಿ. ನಂತರ ಏನಾಕೈತಿ, ಅದು ಮೊಬೈಲ್ ನಂಬರ್ ಕಳ್ಕೊಂಡಿರ್ತಿರೋ ಅಥವಾ ಅದಕ್ಕೆ ರೀಚಾರ್ಜ್ ಮಾಡೋಂಗಿಲ್ಲೋ ಏನು ಮಾಡೋಂಗಿಲ್ಲ, ನೆಟ್ ಇದ್ರೆ ಸಾಕು ಅದು ನಿಮ್ಮ UPI ಆ್ಯಪ್ಸ್ ಚಾಲೂ ಇರ್ತಾವೆ, ನೀವು ಟ್ರಾನ್ಸಾಕ್ಷನ್ ಮಾಡ್ಕೋಬೋದು. ಆದ್ರೆ ಈಗ ಆ ಮೊಬೈಲ್ ನಂಬರ್ ಆ್ಯಕ್ಟಿವೇಟ್ ಇದ್ದಿದ್ದಿಲ್ಲಪ್ಪ ಅಂದ್ರೆ ಇನ್ನು ಮುಂದೆ ಆ ಆ್ಯಪ್ ನಡೆಯಂಗಿಲ್ಲ, ಅದ್ರ ಮುಖಾಂತರ ನೀವು ಬಳಕೆ ಮಾಡೋಕ್ಕೆ ಬರೋಂಗಿಲ್ಲ. ಆ ನೀವು ಫೋನ್ಪೇಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಿರಲ್ಲ, ಬಳಸಿರ್ತಿರಲ್ಲ, ಆ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಆ್ಯಕ್ಟಿವೇಟ್ ಇರಬೇಕು. ಯಾಕಪ್ಪ ಇದು ಹೊಸ ರೂಲ್ಸ್ ಅಂದ್ರೆ, ಕೆಲವೊಂದು ಸಲ ಏನಾಕೈತಿ, ನೀವು 4 ತಿಂಗಳನೋ 6 ತಿಂಗಳನೋ ಅಥವಾ 1 ವರ್ಷನೋ ಅಥವಾ 3 ವರ್ಷನೋ ಆ ನಂಬರ್ ನೀವು ಒಟ್ಟು ಬಳಕೆನೇ ಮಾಡಕ್ಕೆ ಅಂದ್ರೆ ಆ ನಂಬರ್ ಮತ್ತೊಬ್ರಿಗೆ ಹೋಗಿಬಿಟ್ಟಿರ್ತದೆ. ಆದರೆ ನೀವು ಫೋನ್ಪೇ ಮಾತ್ರ ಅದು ನೀವೇ ಬಳಸ್ತಿರ್ತೀರಿ. ಅಂಥ ಸಮಯದಾಗ ಅದು ತೊಂದರೆ ಆಗ್ತೈತೆ. ಯಾಕಂದ್ರೆ ಆ ಹೊಸ ನಂಬರ್ ತೊಗೊಂಡವನಿಗೂ ಮತ್ತು ನಿಮಗೂ ಅಡಚಣೆ ಆಗ್ತಿರ್ತೈತಿ. ಕೆಲವೊಂದು ಸಲ ಹಿಂಗಾಕಿರಿ ಭಾಳಷ್ಟು ಫೋನ್ಪೇ ಆಯ್ತು, ಗೂಗಲ್ ಪೇ ಆಯ್ತು, ಇವು ಬಂದಾಗಿಬಿಟ್ಟಿರ್ತಾವೆ, ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಈಗ ಸಪೋಸ್ ನಾನೇ ಒಂದು 4-5 ವರ್ಷ ಸೌದಿಗೆ ಹೋಗಿದ್ದೆ, ಅಲ್ಲಿ ಹೋದ್ರೂ ನಂದು ಫೋನ್ಪೇ, ಗೂಗಲ್ ಪೇ ಚಾಲೂನೇ ಇತ್ತು, ಅದು ಮೊಬೈಲ್ ನಾನು ಆ ನಂಬರೇ ನಾನು ಬಳಸ್ತಿರ್ಲಿಲ್ಲ. ಅಂಥ ಸಮಯದಾಗ ಏನಾಕೈತಿ, ಅವು ಡೆಡ್ ಆಗಿಬಿಟ್ಟಿರ್ತಾವೆ ನಂಬರು, ಯೂಸ್ ಮಾಡೋಕ್ಕೂ ನಮ್ಗೆ ಅನುಕೂಲ ಆಗ್ತಿರಂಗಿಲ್ಲ, ಅದು ನಂಬರ್ ಮತ್ತೊಬ್ರಿಗೆ ಕೊಡೋಕ್ಕೂ ಅವ್ರಿಗೆ ಆಗ್ತಿರಂಗಿಲ್ಲ. ಹಾಗಾಗಿ ಏನೈತಿಲ್ಲ, ಕಡ್ಡಾಯವಾಗಿ ಅದು ಮೊಬೈಲ್ ನಂಬರ್ ಆ್ಯಕ್ಟಿವೇಟ್ ಇರಬೇಕು ನಮ್ಮದು. ಇನ್ನೊಂದು ಏನಪ್ಪ ಅಂದ್ರೆ, ಆಟೋ ಪೇ ಅಂತ ಒಂದು ಆಪ್ಷನ್ ಇರ್ತೈತಿ. ಅದು ಏನಪ್ಪ ಅಂದ್ರೆ ಫೋನ್ಪೇ, ಗೂಗಲ್ ಪೇ ಒಳಗೆ ಈಗ ನೀವು ಲೈಟ್ ಬಿಲ್ ತುಂಬೋದಾಗಲಿ, OTT ಪ್ಲ್ಯಾಟ್ಫಾರ್ಮ್ ಒಳಗೆ ಏನಾದ್ರು ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತಿರಲ್ಲ ಅದು ಆಗಿತ್ತು, ನಿಮ್ಮ ಮೊಬೈಲ್ ಒಳಗೆ ನೀವು ರೀಚಾರ್ಜ್ ಮಾಡ್ತಿರಲ್ಲ ಅದೂ ಆಯಿತು. ಆಟೋಮೆಟಿಕ್ ನಿಮ್ಮ ರೀಚಾರ್ಜ್ ಎಕ್ಸ್ಪೈರ್ ಆಯ್ತಪ್ಪ ಅಂದ್ರೆ ಆ ಡೇಟಿಗೆ ಆಟೋಮೆಟಿಕ್ ಪೇಮೆಂಟ್ ಆಗಿಬಿಡ್ತೈತಿ. ಇನ್ನು ಯೂಟ್ಯೂಬ್ದು ಸಬ್ಸ್ಕ್ರಿಪ್ಷನ್ ಇರ್ತಾವೆ, ಕೆಲವೊಂದು ಜಾಯಿನ್ ಆಗಿರುತ್ತಲ್ಲ ಅದು ಆಯಿತು. ಮತ್ತು OTT ಪ್ಲ್ಯಾಟ್ಫಾರ್ಮ್ ಒಳಗೆ ನೀವು ಮೂವೀಸ್ ಅದು ನೋಡೋಕೆ ಅವು ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀವಿ. ಅವು ಯಾವೇ ಇರಲಿ, ನೀವು ಆಟೋ ಪೇ ಸಿಸ್ಟಮ್ ಎನೇಬಲ್ ಮಾಡಿರ್ತಿರಲ್ಲ ಆ ತಾರೀಕಿಗೆ ಅದು ಆಟೋಮೆಟಿಕ್ಕಾಗಿ ಪೇಮೆಂಟ್ ಆಗಿಬಿಡ್ತಿತ್ತು. ಅದ್ರೊಳಗೆ ಏನು ಚೇಂಜಸ್ ಆಗ್ಯಾವಪ್ಪ ಹೊಸ ರೂಲ್ಸ್ ಪ್ರಕಾರ ಅಂದ್ರೆ, ಟೈಮ್ ಅವರ್ಸ್ ಒಳಗೆ ಚೇಂಜಸ್ ಆಗ್ಯಾವ. ಈಗ ನೀವು ಆಟೋ ಪೇ ಮೊದಲು ಪೀಕ್ ಅವರ್ಸ್ ಒಳಗೆ ಪೇಮೆಂಟ್ ಆಗ್ತಿತ್ತು. ಈಗ ಹೊಸ ಕಾಯ್ದೆ ಪ್ರಕಾರ ಏನಪ್ಪ ಅಂದ್ರೆ, ಹೊಸ ರೂಲ್ಸ್ ಪ್ರಕಾರ ಅದು ಆಟೋ ಪೇ ಯಾವಾಗ ಆಕೈತೆ ಅಂದ್ರೆ, ಮುಂಜಾನೆ 10 ಗಂಟೆ ಒಳಗೆ, ಮಧ್ಯಾಹ್ನ 1ರಿಂದ 5 ಗಂಟೆ ನಡ್ಬರ್ಕ ಮತ್ತು ರಾತ್ರಿ 9ರ ನಂತರ ಈ ಟೈಮ್ ಅದಕ್ಕೆ ಏನೈತಿಲ್ಲ ಸೆಟ್ ಮಾಡ್ಯಾರ ಆಟೋ ಪೇಮೆಂಟ್ ಅದು ಕಟ್ ಆಗಕ್ಕೆ ನಿಮ್ಮ ಅಕೌಂಟ್ಲೆ ರೊಕ್ಕ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ, ನಿಮ್ಮ ಬ್ಯಾಂಕ್ ಅಕೌಂಟ್ ನೀವು ಫೋನ್ಪೇ ಒಳಗೆ ನೋಡ್ತಿರಲ್ಲ, ಅದು ನಿಮ್ಮ ಮೊಬೈಲ್ಗೆ ಯಾವ ಬ್ಯಾಂಕ್ ಅಥವಾ ನಿಮ್ಮ ಫೋನ್ಪೇಗೆ ಯಾವ ಬ್ಯಾಂಕ್ ಲಿಂಕ್ ಐತೆ ಅನ್ನೋದು ನೀವು ಚೆಕ್ ಮಾಡ್ತಿರಲ್ಲ, ಅದಕ್ಕೂ ಏನೈತಿ ಲಿಮಿಟ್ ಮಾಡ್ಯಾರ. ನೆಕ್ಸ್ಟ್ ಏನಪ್ಪ ಅಂದ್ರೆ, ಮೊಬೈಲ್ ನಂಬರ್ ಅದಕ್ಕೇನೋ 25 ಟೈಮ್ಸ್ ನೀವು ಚೆಕ್ ಮಾಡ್ಬೋದು ಪರ್ ಡೇ. ನಿಮ್ಮ ಬ್ಯಾಂಕು ಪ್ಲಸ್ ನಿಮ್ಮ ಮೊಬೈಲ್ ನಂಬರ್ ಯಾವ ಲಿಂಕ್ ಅದಾವ ನಿಮ್ಮ ಫೋನ್ಪೇ ಒಳಗೆ ಅದು ನೋಡೋಕೆ ಏನೈತಲ್ಲ 25 ಟೈಮ್ಸ್ ನೀವು ಪರ್ ಡೇ ಚೆಕ್ ಮಾಡ್ಬೋದು. ಅದಕ್ಕಿಂತ ಹೆಚ್ಚಿಗೆ ನೀವು ನೋಡೋಕ್ಕೆ ಟೈಮ್ ಈಗ ಏನೈತಿಲ್ಲ ಲಿಮಿಟ್ ಇಟ್ಟಿದ್ದಾರೆ, ಅವರು ನೋಡೋಕೆ ಬರೋಂಗಿಲ್ಲ.
ಇನ್ನು ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಟ್ರಾನ್ಸಾಕ್ಷನ್ಗೆ ರಿಲೇಟೆಡ್ ಐತಿ. ನೀವು ಈಗ ಯಾರಿಗಾರ ರೊಕ್ಕ ಟ್ರಾನ್ಸ್ಫರ್ ಮಾಡಿರಿ, ಅದು ಹಿಸ್ಟ್ರಿ ನೋಡ್ತಿರಲ್ಲ ರೊಕ್ಕ ಹೋಗ್ಯಾವ ಇಲ್ಲ ಅನ್ನೋದಕ್ಕೆ. ಅದು ಎಷ್ಟು ಸಲ 3 ಸಲ ನೀವು ನೋಡ್ಬೋದು ಒಬ್ಬರದು. ಒಂದು ಸಲ ಅವ್ರಿಗೆ ಯಾರಿಗಾರ ರೊಕ್ಕ ಕಳಿಸಿರಪ್ಪ, ಈಗ ನೀವು ರೊಕ್ಕ ಕಳಿಸಿ ವಾಪಸ್ ಅದು ಸ್ಕ್ರೀನ್ಶಾಟ್ ತೊಗೋಬೇಕು, ಅಥವಾ ಅವ್ರಿಗೆ ಹೊಳ್ಳಿ ಫೋನ್ ಹಚ್ತಾರೆ ಸ್ಕ್ರೀನ್ಶಾಟ್ ಕಳಿಸಂಥದ್ದು. ಅದು ಏನು ಮಾಡ್ತೀರಿ, ನೀವು ರೀಓಪನ್ ಮಾಡೋಕೆ ಹೋಗ್ತೀರಿ. ಒಂದು ಸಲ ನೀವು ರೀಓಪನ್ ಮಾಡಿದಿರಿ, ಮತ್ತು ಅದು ರೀಓಪನ್ ಮಾಡ್ಬೇಕಂದ್ರೆ ಎರಡು ಸಲ ಚೆಕ್ ಮಾಡ್ತಿರಲ್ಲ, ಅದ್ರ ನೆಟ್ವರ್ಕ್ 90 ಸೆಕೆಂಡ್ ಗ್ಯಾಪ್ ಇರ್ಬೇಕು, ಅಂದರೆ ನೀವು ಚೆಕ್ ಮಾಡೋಕೆ ಬರ್ತೈತೆ. ಕಂಟಿನ್ಯೂ ಈಗ ಮೊದಲೇನಂತ ನೀವು ಎಷ್ಟೋ ಟೈಮ್ ನೀವು ಚೆಕ್ ಮಾಡ್ಬೋದಿತ್ತು, ಅದಕ್ಕೇನು ಟೈಮ್ ಲಿಮಿಟ್ ಇದ್ದಿದ್ದಿಲ್ಲ, ಸೆಕೆಂಡ್ ಲಿಮಿಟ್ ಇದ್ದಿದ್ದಿಲ್ಲ. ಈಗೇನು ಮಾಡ್ಯಾರದು ಹೊಸ ರೂಲ್ಸ್ ಪ್ರಕಾರ ನೀವು 90 ಸೆಕೆಂಡ್ ಗ್ಯಾಪ್ ಇರಬೇಕು. ಎರಡು ಸಲ ನೀವು ಚೆಕ್ ಮಾಡೋ ಮಧ್ಯದಲ್ಲಿ ಅದು ಮೂರೇ ಸಲ ನೀವು ಚೆಕ್ ಮಾಡ್ಬೋದು ಒಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿನ. ಇನ್ನೊಂದೇನಪ್ಪ ಅಂದ್ರೆ ನೀವು ಟ್ರಾನ್ಸಾಕ್ಷನ್ ಮಾಡೋಕ್ಕಿಂತ ಮೊದಲು ಈ ಮ್ಯಾಗ ನೀವು ನಂಬರ್ ಹಾಕಿ ಟ್ರಾನ್ಸ್ಫರ್ ಮಾಡಿಂದ ಟ್ರಾನ್ಸ್ಫರ್ ಆಗಿಬಿಡ್ತಿತ್ತು, ಅವ್ರ ಹೆಸರು ಬಹುತೇಕ ಕಾಣ್ತಿತ್ತು. ಇದೊಂದು ಹೊಸ ರೂಲ್ಸ್ ಒಳಗೆ ಸೇರ್ಸ್ಯಾರ. ನೀವು ಯಾರಿಗಾರ ನಂಬರ್ ಹಾಕಿ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮೊದಲು ಅವ್ರ ಹೆಸರು ಶೋ ಆಕೈತೆ ಅಂತ. ಈ ಫೀಚರ್ ಮೊದಲು ಇತ್ತು, ಈಗ ಹೊಸ ಫೀಚರ್ಸ್ ಒಳಗೂ ಅದೊಂದು ಪಾಯಿಂಟ್ ಆ್ಯಡ್ ಮಾಡ್ಯಾರ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ನೀವು ಟ್ರಾನ್ಸ್ಫರ್ ಮಾಡ್ತಿರ್ತೀರಿ, ಕೆಲವೊಬ್ಬರಿಗೆ ಚೆಕ್ ಮಾಡೋಕೆ ರೊಕ್ಕ ಹೋಗ್ತಾವ ಇಲ್ಲ ಅಂತ. ಒಂದೊಂದು ರೂಪಾಯಿನೂ ಎಷ್ಟೋ ಸಲ ನಾವು ಮಾಡಿ ನೋಡ್ತೀವಿ, 1 ರೂಪಾಯಿ ಹೋಗ್ತಾವಿಲ್ಲ, ಫೇಲ್ಡ್ ಅಂತ ಬರ್ತಿರ್ತವೆ. 3 ಸಲ ನೀವು ಟ್ರಾನ್ಸ್ಫರ್ ಮಾಡಿ ಚೆಕ್ ಮಾಡ್ಬೋದು. ಈಗ 3 ಸಲಕ್ಕಿಂತ ಹೆಚ್ಚಿಗೆ ನೀವು ಚೆಕ್ ಮಾಡೋಕೆ ಬರೋಂಗಿಲ್ಲ. ಈಗ 3 ಸಲನೂ ಅದು ಫೇಲ್ ಆಯ್ತಪ್ಪ ನಿಮ್ಮ ಟ್ರಾನ್ಸಾಕ್ಷನ್ ಅಂದ್ರೆ ಆ ನಂಬರ್ಗೆ ನೀವು ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡೋಕೆ ಬರೋಂಗಿಲ್ಲ. ಅದು ಏನು ಪರ್ಮನೆಂಟ್ ಬ್ಲಾಕ್ ಆಕೈತೋ ಅಥವಾ ಅದೇ ದಿನಕ್ಕೆ ಲಿಮಿಟ್ ಇರ್ತೈತೋ, ಅದೇ ದಿನಕ್ಕೆ ಅಷ್ಟೇ ಬ್ಲಾಕ್ ಆಕೈತೋ ಗೊತ್ತಿಲ್ಲ. ಅದ್ರ ಬರೀ ಅದು ಏನು 3 ಸಲಕ್ಕಿಂತ ಹೆಚ್ಚಿಗೆ ನೀವು ಒಂದೇ ನಂಬರ್ಗೆ ಪದೇ ಟ್ರೈ ಮಾಡೋಕೆ ಬರೋಂಗಿಲ್ಲ ಅಂತ ಹೇಳಕತ್ತದ. ಅದನ್ನು ಏನೈತಲ್ಲ 3 ಸಲ ಲಿಮಿಟ್ ಇಟ್ಟಾರ. ಇವು ಎಲ್ಲ ಹೊಸ ರೂಲ್ಸ್ ಯಾಕಪ್ಪ ಅಂದ್ರೆ ಈಗ ಅವು ಎಲ್ಲದಕ್ಕೂ ಒಂದೇ ಸರ್ವರ್ ಇರ್ತದೆ. ಒಂದೇ ಸರ್ವರ್ ಮ್ಯಾಗ ನೀವು ಚಂತನ ಬ್ಯಾಲೆನ್ಸ್ ಚೆಕ್ ಮಾಡೋದು. ಯಾಕಂದ್ರೆ ಕೆಲವೊಮ್ಮೆ ಗೃಹಲಕ್ಷ್ಮಿ ರೊಕ್ಕ ಬರ್ತಿರ್ತಾವೆ, ಇಲ್ಲಾಂದ್ರೆ ಯಾವುದೋ DBT ಅಮೌಂಟ್ ಜಮಾ ಆಗ್ತಿರ್ತದೆ, ಯಾರು ಲೋನಿಗೆ ಅಪ್ಲೈ ಮಾಡಿರ್ತಾರೆ, ಲೋನ್ ಅಮೌಂಟ್ ಅವರಿಗೆ ಜಮಾ ಆಗ್ತಿರ್ತಾವೆ, ಅಥವಾ ಯಾವುದೋ ಇನ್ಸ್ಟಾಲ್ಮೆಂಟ್ ಇರ್ತೈತಿ ಅದು ಕಟ್ ಆಗೋದಿರ್ತೈತಿ. ಅವ್ರು ಏನಂತಲ್ಲ ಚಂತನ ದಿನಕ್ಕೆ 100 ಸಲ ಚೆಕ್ ಮಾಡ್ತಾರೆ. ಅದು ಆಯಿತು. ಮತ್ತು ನಿಮ್ಮ ಯಾರಿಗಾರ ರೊಕ್ಕ ಟ್ರಾನ್ಸ್ಫರ್ ಮಾಡೋದ್ನಾಗ ಅದು ಫೇಲ್ ಆಯ್ತು ಅಂದ್ರೆ ಅದನ್ನು ಪದೇ ಟ್ರೈ ಮಾಡ್ತಿರ್ತೀರಿ. ನಿಮ್ಮ ಮೊಬೈಲ್ ನಂಬರ್ ಯಾವುದು ಲಿಂಕ್ ಐತಿ ಇಲ್ಲ ಅದನ್ನು ನೋಡ್ತಿರ್ತೀರಿ. ಇವು ಅನ್ನೆಸೆಸರಿ ಕೆಲಸ ಭಾಳ. ಅದ್ರ ಮ್ಯಾಗ ಈಗ 100 ಕೋಟಿ ಜನ, 140 ಕೋಟಿ ಮಂದಿ ಅದೀವಿ ನಾವು. ಎಲ್ಲರೂ ಇದೇ ಮಾಡ್ಕೋತ ಕುಂತ್ರೆ ಸರ್ವರ್ ಮ್ಯಾಗ ಹೆವಿ ಲೋಡ್ ಬೀಳ್ತೈತಲ್ಲ, ಅದು ಬೀಳಬಾರ್ದು ಅನ್ನೋ ಉದ್ದೇಶದಿಂದ ಈ ಹೊಸ ರೂಲ್ಸ್ ಅವರು ಜಾರಿಗೆ ತಂದಾರ. ಇದರಿಂದ ಅದಕ್ಕೆ ಏನಾಕೈತಿ, ಸ್ವಲ್ಪ ಲೋಡ್ ಕಡಿಮೆ ಆಕೈತಿ, ಮತ್ತು ನಮ್ಮ ಟ್ರಾನ್ಸಾಕ್ಷನ್ ನಮ್ಮ ಏನೇ ಇರಲಿ ಅದು ಸ್ಮೂತಾಗಿ ನಡೀತಾವ ಅನ್ನೋ ಉದ್ದೇಶದಿಂದ ಅವ್ರಿಗೆ ಈ ಹೊಸ ರೂಲ್ಸ್ ಜಾರಿಗೆ ತಂದಾರ. ಈಗ ಸಪೋಸ್ ದಿನಕ್ಕೆ 50 ಸಲ ಬ್ಯಾಲೆನ್ಸ್ ಚೆಕ್ ಮಾಡ್ಬೇಕು ಅನ್ನೋದೈತಿ. ಅದಕ್ಕಿಂತ ಹೆಚ್ಚಿಗೆ ನಾವು ಯೂಸ್ ಮಾಡಿದ್ರೆ ಏನು ಚಾರ್ಜಸ್ ಬೀಳ್ತಾವೋ ಇಲ್ಲೋ ಅದ್ರ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ. ಬಹುತೇಕ 50 ಸಲ ನಾವು ಚೆಕ್ ಮಾಡಿದೆವಪ್ಪ ಅಂದ್ರೆ 51ನೇ ಸಲ ನಾವು ಚೆಕ್ ಮಾಡೋಕ್ಕೇನು ಹೋಗ್ತೀವಲ್ಲ, ಆವಾಗ ಯು ಆರ್ ಎಕ್ಸಿಡೆಡ್ ಲಿಮಿಟ್ ಟು ಚೆಕ್ ಯುವರ್ ಬ್ಯಾಲೆನ್ಸ್ ಅಂತ ಮೆಸೇಜ್ ಬರ್ಬೋದು. ನಾವು ಚೆಕ್ ಮಾಡ್ಲಿಕ್ಕೆ ಸಾಧ್ಯನೇ ಆಗಂಗಿಲ್ಲ ಅಂತ ಅನಿಸ್ತೈತಿ. ಆ ಥರ ಚಾರ್ಜಸ್ ಏನು ಬೀಳಂಗಿಲ್ಲ. ಅದೇನಪ್ಪ ಅಂದ್ರೆ ನ್ಯೂಸ್ ಒಳಗೆ, ಯೂಟ್ಯೂಬ್ ಒಳಗೆ ಅಲ್ಲಿ ಇಲ್ಲಿ ರೂಮರ್ಸ್ ಏನು ಮಂದಿ ಇದು ಮಾಡ್ತಾರಂದ್ರೆ, ನೀವು ಇದು ಫೋನ್ಪೇ, ಗೂಗಲ್ ಪೇ ಅವು ಬಳಸಿಂದ ಏನು ಮ್ಯಾಗ ನಿಮ್ಗೆ ಚಾರ್ಜಸ್ ಬೀಳ್ತಾವೆ, ರೊಕ್ಕ ಟ್ರಾನ್ಸ್ಫರ್ ಮಾಡಿದ್ರೆ ಅಷ್ಟು ಚಾರ್ಜ್ ಬೀಳ್ತಾವೆ, ನೀವು ರೊಕ್ಕ ಟ್ರಾನ್ಸ್ಫರ್ ನಿಮ್ಗೆ ಯಾರು ನಿಮಗೆ ಮಾಡಿದ್ರೆ ನಿಮಗೂ ಚಾರ್ಜ್ ಬೀಳ್ತಾವೆ, ನಿಮ್ಗೆ GST ನೋಟಿಸ್ ಬರ್ತಾವೆ, ಇವು ನೀವು ಮರ್ಚೆಂಟ್ ಆ್ಯಪ್ ಬಳಸ್ತಿದ್ರಪ್ಪ ಅಂದ್ರೆ ಅದಕ್ಕೂ ನಿಮ್ಗೆ GST ನೋಟಿಸ್ ಬರ್ತದೆ. ಹಿಂಗೆ ನಿಮ್ಗೆ ತಲೆ ಕೆಡಿಸ್ತಿರ್ತಾರೆ. ಅವಕ್ಕೆಲ್ಲ ತಲೆ ಕೆಡಕ್ಕೆ ಹೋಗ್ಬೇಡ್ರಿ. ಅಂಥವು ಏನು ಆಫೀಸಿಯಲ್ ಅಪ್ಡೇಟ್ ಗೌರ್ಮೆಂಟ್ ಕಡೆಯಿಂದ ಇಲ್ಲ, ಫೈನಾನ್ಸ್ ಮಿನಿಸ್ಟರ್ ಕಡೆಯಿಂದ ಅಂಥವು ಯಾವ ಅಪ್ಡೇಟ್ ಇದುವರೆಗೂ ಬಂದಿಲ್ಲ. ಅವೆಲ್ಲ ರೂಮರ್ಸ್ಗೆ ತಲೆ ಕೆಡಕ್ಕೆ ಹೋಗ್ಬೇಡ್ರಿ. ನೀವು ಬಳಸ್ರಿ, ಆದರೆ ಅನ್ನೆಸೆಸರಿ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. 50ಕ್ಕಿಂತ ಹೆಚ್ಚಿನ ಸಲ 50 ಸಲನೂ ಯಾರು ಚೆಕ್ ಮಾಡ್ತಾರಪ್ಪ, ಯಾರು ಚೆಕ್ ಮಾಡೋಂಗಿಲ್ಲ ಅಂತ ನನಗೆ ಅನ್ನಿಸ್ತೈತಿ. ಅದಕ್ಕೇನು ಲಿಮಿಟ್ ಇಟ್ಟಾರ. ಸೊ ಇವೆಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಅಪ್ಡೇಟ್ಸ್ ಇದ್ದು UPIಗೆ. ನಿಮ್ಗೆ ಇದು ಇಲ್ಲಿ ತನಕ ನೀವು ವಿಡಿಯೋ ನೋಡಿರಪ್ಪ ಅಂದರೆ ನಿಮ್ಗೆ ಇದಕ್ಕೆ ಇನ್ಫಾರ್ಮೇಷನ್ ಇಂಟ್ರೆಸ್ಟ್ ಆಗಿರ್ಬೋದು ಅಂತ ಅನ್ಕೋತೀನಿ. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಮತ್ತೊಬ್ರಿಗೂ ಇನ್ಫಾರ್ಮೇಟಿವ್ ವಿಡಿಯೋ ಇರ್ತಾವೆ, ಶೇರ್ ಮಾಡಿರಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಂತ ಹೇಳ್ರಿ. ಓಕೆ, ಥ್ಯಾಂಕ್ ಯು.